ದೇಹಿ ಸೌಭಾಗ್ಯಂ ಆರೋಗ್ಯಂ ದೇಹಿ ಮೇ ಪರಮಂ ಸುಖಂ ರೂಪಂ ದೇಹಿ ಜಪಂ ದೇಹಿ ಯಶೋ ದೇಹಿ ದಿಶೋ ಜಹಿ. ಯಾವುದನ್ನಾದರೂ ಕೂಡ ಹಾಗೆ ಮಾಡಿಬಿಡ್ತೇವೆ, ಹೀಗೆ ಮಾಡಿಬಿಡ್ತೇವೆ, ಎಲ್ಲವೂ ನಾವು ಒಂದಾಗಿ ನಡೆದುಕೊಳ್ಳುತ್ತೆ. ಅಥವಾ ನಾವು ಎಲ್ಲವನ್ನೂ ಮಾಡಿಬಿಡ್ತೇವೆ ಹೇಳ್ತಕ್ಕಂಥದ್ದು. ಇದು ಹೇಳುವುದು ಸುಲಭ, ಮಾಡುವುದು ತುಂಬ ಕಷ್ಟವಾಗ್ತದೆ. ಆ ನಿಟ್ಟಿನಲ್ಲಿ ತುಂಬ ಜನ ನಮ್ಮಲ್ಲಿ ಕೇಳ್ತಾ ಇದ್ರು, ಆ ಮಂತ್ರವನ್ನು ಮಾಡುವುದು ಹೇಗೆ, ಈ ಮಂತ್ರವನ್ನು ಮಾಡುವುದು ಹೇಗೆ ಅಂತೇಳಿ. ಕೇವಲ ಮಂತ್ರವನ್ನು ಹೇಳುವುದರಿಂದ, ಮಾಡುವುದರಿಂದಾಗಿ ಎಲ್ಲವನ್ನೂ ಮಾಡಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಅದನ್ನು ಸಿದ್ಧಿಯನ್ನಾಗಿ ಮಾಡಿಕೊಂಡಲ್ಲಿ ಮಾತ್ರ ಫಲವನ್ನು ಕಾಣಲಿಕ್ಕೆ ಸಾಧ್ಯತೆ ಇರತಕ್ಕಂಥದ್ದು. ಹಾಗಾಗಿ ಪ್ರತಿಯೊಂದನ್ನು ಕೂಡ ಮಾಡುವಾಗ ಅಷ್ಟೇ ಜಾಗರೂಕತೆಯಾಗಿ ಹೆಜ್ಜೆಯನ್ನು ಇಡಬೇಕಾಗುತ್ತದೆ. ಅದರಲ್ಲೂ ವಿಶೇಷವಾಗಿ ಈ ಒಂದು ಮಂದಿರದ ಭಾಗ ಇರತಕ್ಕಂಥದ್ದು ಅಪಾರವಾದಂತಹ, ಅದರಲ್ಲಿ ಒಳಿತು ಉಂಟು, ಕೆಟ್ಟದ್ದು ಉಂಟು. ಹಾಗಾಗಿ ಪ್ರತಿಯೊಂದಕ್ಕೂ ಕೂಡ ಗುರುವಿನ ಅನುಗ್ರಹ ಹೇಳ್ತಕ್ಕಂಥದ್ದು ಬೇಕು ಅಂತ ಹೇಳುವುದಾಗಿ ಹೇಳ್ತೇವೆ. ಹೇಗೆ ಮಾಡಿದರೆ ಮತ್ತು ಯಾವುದರಿಂದ ಮಾಡಿದರೆ, ಯಾವ ರೀತಿಯಲ್ಲಿ ಮಾಡಿದರೆ ಒಳಿತಾಗ್ತದೆ ಎಂಬ ವಿಚಾರ ಮತ್ತು ಯಾವ ಪ್ರಮಾಣದಲ್ಲಿ ಹೇಗೆ ಮಾಡಿದರೆ ಒಳ್ಳೆಯದು ಅಂತ ಹೇಳುವಂಥದ್ದು ಅಥವಾ ಕೆಟ್ಟದಾಗತ್ತೆ ಅಂತ ಹೇಳ್ತಕ್ಕಂಥದ್ದು ಗೊತ್ತಿರುವುದಿಲ್ಲ. ಹಾಗಾಗಿ ಅದನ್ನ ಗುರುವಿನ ಮೂಲಕವಾಗಿ ತಿಳ್ಕೊಂಡು ನಾವು ಸಾಧಿಸಿದರೆ ತುಂಬ ಒಳ್ಳೆಯದು. ಮತ್ತು ಅಷ್ಟೇ ಅಲ್ಲದೆ ಪರಬ್ರಹ್ಮನ ಒಂದು ಅನುಗ್ರಹ ಇರತಕ್ಕಂಥದ್ದನ್ನು ತಗೊಂಡಾಗ ಮಾತ್ರ ಕೆಲವಷ್ಟು ಕೆಲಸಗಳನ್ನು ನಾವು ಮಾಡಲಿಕ್ಕೆ ಸಾಧ್ಯ